ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ರೆಸಿಪಿ ತೊಗೊಂಡು ಬಂದೀನಿ. ಅದೇನೆಂದ್ರೆ 2 ಮೊಟ್ಟೆಯನ್ನು ಬಳಸ್ಕೊಂಡು ನಾನು ಒಂದು ಸಿಂಪಲ್ ಕರಿ ಮಾಡ್ಕೊಂಡಿದ್ದೆ. ಮೊಟ್ಟೆಯಿಂದನೂ ಈ ಥರ ಒಮ್ಮೆ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಭಾಳ ಚಂದ ಬರ್ತದೆ. ನಾನು 2 ಮೊಟ್ಟೆ ಕುದಿಸ್ಕೊಂಡಿಟ್ಟಿದ್ದೆ. ಈ ಕಡೆ ಒಗ್ಗರಣೆ ಹಾಕ್ಲತ್ತಿದ್ದೆ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ, ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಟೊಮೆಟೊ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸ್ಮೂತ್ ಆಗ್ತದೆ ರೀ ಟೊಮೆಟೊ. ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋತೀನಿ. ಮನೆಯಲ್ಲಿ ಯಾವ ಥರ ಮಸಾಲೆ ಇರ್ತೋ ಅದನ್ನೇ ಹಾಕ್ಕೊಂಡು ಮಾಡ್ಬೋದು ರೀ, ಭಾಳ ಟೇಸ್ಟಿಯಾಗಿ ಬರ್ತದೆ. ನನ್ನ ಬಳಿ ಸ್ವಲ್ಪ ಧನಿಯಾ ಪೌಡ್ರ್ ಎಲ್ಲ ಇತ್ತು, ಧನಿಯಾ ಪೌಡ್ರ್ ಹಾಕ್ಕೊಂಡೆ ನಾನು. ಗರಂ ಮಸಾಲೆ ಇದ್ದರೆ ಅದನ್ನೂ ಹಾಕ್ಕೋಬೋದು, ಜೀರಾ ಪೌಡ್ರನ್ನೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇರುತ್ತಲ್ರಿ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ಯದ್ರಿ ಎಲ್ಲ ಎಣ್ಣೆಯೊಳಗೆ. ನಾನು ಮೊಟ್ಟೆ ಒಳಗಿಂದ ಹಳದಿ ಭಾಗ ಅಷ್ಟೇ ತೊಗೊಂಡಿದ್ದೀನಿ, ಎಲ್ಲೋ ಪಾರ್ಟ್ ಇರ್ತದಲ್ರಿ ಅದನ್ನು ತೊಗೊಂಡು ಈ ಥರ ಸ್ಮೂತಾಗಿ ಮಾಡಿಟ್ಕೊಂಡಿದ್ದೀನಿ. ಪೂರ ಸ್ಮೂತ್ನೂ ಮಾಡಿಲ್ಲ, ಬೇಕಾದ್ರೆ ಆ ಥರನೂ ಮಾಡ್ಕೋಬೋದು. ಪೂರ್ತಿ ಸ್ಮೂತಾಗಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಅಷ್ಟೇ ಕ್ರಮ್ಸನ್ನ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳಮ್ರಿ, ಭಾಳ ಚಂದ ಆಗ್ತದೆ ರೀ. ನೀವು ಒಮ್ಮೆ ಟ್ರೈ ಮಾಡ್ಬೋದು. ನಾನು ಇದಕ್ಕೆ 1 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀವು ಎಲ್ಲೋ ಪಾರ್ಟ್ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಅಂದಾಜಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಮ್ರಿ. ಇವಾಗ ನೋಡ್ಬೋದು ನೀರಿನ ಅಂಶ ಎಲ್ಲ ಹೋಗಿ ಯಾವ ಥರ ಗ್ರೇವಿ ಆಗ್ಯದ ಅಂತೇಳಿ. ಕುದ್ಬಿಟ್ಟು ಈ ಥರ ಗ್ರೇವಿ ಆಗ್ಯದ. ಇದಕ್ಕೆ ನಾನು ಅದು ವೈಟ್ ಪಾರ್ಟ್ ಏನಿರ್ತದೆ ಮೊಟ್ಟೆದು ಅದನ್ನು ಹೆರ್ಚ್ಬಿಟ್ಟು ಹಾಕ್ತಾಯಿದ್ದೀನಿ. ವೈಟ್ ಪಾರ್ಟ್ನ ಹೆರ್ಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಿಂಪಲ್ ಆದ ಮೊಟ್ಟೆ ಪಲ್ಯ ರೆಡಿ ಆಗ್ತದೆ ರೀ. ನೀವು ಸಹ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಬರ್ತದೆ ಟೇಸ್ಟ್ ಅಂತೇಳಿ. ಈ ಸಿಂಪಲ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.